ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟುತ್ತೀನಿ ಅಂತ ದೇವೇಗೌಡರು ಹೇಳಿದ್ರು. ಈ ಹಿಂದೆ ಮಾತನಾಡಿದಂತಹ ಸಂದರ್ಭದಲ್ಲಿ ಅವರು ಮುಸಲ್ಮಾನನಾಗಿ ಮುಂದಿನ ಜನ್ಮದಲ್ಲಿ ಹುಟ್ಟುತ್ತೀನಿ ಅಂತ ಹೇಳಿದ್ರು. ಈಗ ಅವರೇ ಬಿಜೆಪಿ ಜೊತೆಯಲ್ಲಿ ಹೋಗಿದ್ದಾರೆ. ಹಾಗಾದ್ರೆ ಅವರ ಜಾತ್ಯತೀತತೆ ಎಲ್ಲಿ ಹೋಯಿತು ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ದಳಪತಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಕೈ ಮುಗಿದು ಕೇಳ್ಕೊಳ್ತೇವೆ, ದಯಮಾಡಿ ಜಾತ್ಯತೀತ ಅನ್ನೋ ಪದವನ್ನ ತೆಗೆದುಹಾಕಿ. ರಾಜ್ಯದ ಜನರ ಆಶೀರ್ವಾದದಿಂದ 136 ಸ್ಥಾನಗಳನ್ನು ಗೆದ್ದು ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಕೆಲವರು ಢೋಂಗಿತನದ ಮಾತುಗಳನ್ನು ಆಡ್ತಾರೆ. ನಾವು 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ತೀವಿ ಅಂತ ಹೇಳ್ತಾರೆ. ಅದು ಸಾಧ್ಯನಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಈ ಬಾರಿ 20 ಸ್ಥಾನಗಳನ್ನು ಲೋಕಸಭೆಯಲ್ಲಿ ಗೆಲ್ಲುತ್ತೆ. 20 ಲೋಕಸಭೆ ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನನಾಗಿ ಹುಟ್ಟುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಏನಂತ ಹೇಳಿದ್ರು? ಮುಂದಿನ ಜನ್ಮದ ಏನಾದ್ರು ಇದ್ರೆ ಆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಟ್ಟುತ್ತೇನೆ. ಇವತ್ತು ಕೋಮುವಾದಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ದ ಮಿಸ್ಟರ್ ದೇವೇಗೌಡ್ರೆ, ಇವತ್ತು ನನ್ನ ಮಗನನ್ನ ಕುಮಾರಸ್ವಾಮಿಯನ್ನ ನಾನೇ ಕಳಿಸ್ತೆ ಬಿಜೆಪಿಗೆ ಅಂತ ಹೇಳ್ತಾ ಇದ್ದೀರಲ್ಲ. ಇವತ್ತು ನೀವು ನಿಮ್ಮ ಸೆಕ್ಯುಲರ್ ಜನತಾದಳ ಸೆಕ್ಯುಲರ್ ಜಾತ್ಯತೀತ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಆ ಜಾತ್ಯತೀತ ತೆಗೆದಾಕ್ಬಿಡಿ. ಜಾತ್ಯತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಜಾತ್ಯತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಕಾರಣ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಪಕ್ಷವನ್ನ ಮುಗಿಸ್ತಾ ಇದ್ರೆ ಮುಗಿಸ್ಬೇಕಾ ನಿಮ್ ಪಕ್ಷಕ್ಕೆ? ನಾವು ಕಾಂಗ್ರೆಸ್ ನಲ್ಲಿದ್ದೀವಿ, ನೀವು ಒಂದು ರಾಜಕೀಯ ಪಕ್ಷ, ನೀವು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಿ. ಕಳೆದ ಚುನಾವಣೆಯಲ್ಲಿ 19 ಜನ ಗೆದ್ದಿದ್ದೀರಿ. ನಾವು ನಿಮ್ಮನ್ನ ಮುಗಿಕ್ಕಾಗತ್ತಾ? ಚುನಾವಣಾ ಕಣದಲ್ಲಿ ನಿಮ್ಮನ್ನು ಸೋಲಿಸಲಿಕ್ಕೆ, ಬಿಜೆಪಿಯನ್ನು ಸೋಲಿಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಕಳೆದ ಚುನಾವಣೆಯಲ್ಲಿ ಮಾಡಿದ್ದು ಈ ರಾಜ್ಯದ ಜನರ ಆಶೀರ್ವಾದದಿಂದ 136 ಸ್ಥಾನಗಳನ್ನ ಗೆದ್ದು ಇವತ್ತು ಅಧಿಕಾರಕ್ಕೆ ಬಂದಿದ್ದೇವೆ ಅಂತಕ್ಕಂಥದ್ದು ಬಯಸ್ತಾ ಇದ್ದೇನೆ. 136 ಸ್ಥಾನಗಳು. ನನಗನ್ಸುತ್ತೆ ಬಿಜೆಪಿಯವರು ಡೋಂಗಿತನದ ಮಾತುಗಳನ್ನ ಆಡ್ತಾರೆ. ಏನಪ್ಪ ಹೇಳ್ತಾರೆ? ಇಬ್ರು ಒಂದಾದ ಮೇಲೆ ನಾವು 28ಕ್ಕೆ 28 ಗೆಲ್ತೀವಿ. ಅದು ಸಾಧ್ಯನಾ? ಕಾಂಗ್ರೆಸ್ ಪಕ್ಷ ಈ ಸಾರಿ ಕನಿಷ್ಠ 20 ಸ್ಥಾನಗಳನ್ನ ಲೋಕಸಭೆಗೆ ಕಳಿಸಿಕೊಡ್ತೇವೆ, ನೀವು ಆಶೀರ್ವಾದ ಮಾಡ್ತೀವಿ ಅಂತಕ್ಕಂಥ ನಂಬಿಕೆ ನಿನಗಿದೆ. ನಾನೇನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನನಾಗಿ ಹುಟ್ಟುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಏನಂತ ಹೇಳಿದ್ರು? ಮುಂದಿನ ಜನ್ಮ